ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬದಲಾವಣೆ ಜಗದ ನಿಯಮ. ಯಾರು ಬದಲಾವಣೆಗೆ ಹೊಂದ್ಕೊಳ್ತಾರೋ ಅದ್ರ ಜೊತೆ ಸಾಕ್ತಾರೋ ಅವರ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೀತಾರೆ, ಹಾಗೆ ಸಾರ್ಥಕ ಜೀವನವನ್ನು ನೋಡ್ತಾರೆ. ಆ ರೀತಿಯಾದ ಒಂದು ಬದಲಾವಣೆ, ಎತ್ತರಕ್ಕೆ ಬೆಳೆಯುವ ಒಂದು ಅವಕಾಶ 2024ರಲ್ಲಿ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. 2024ರಲ್ಲಿ ಮೀನರಾಶಿಯವರಿಗೆ ಶನಿ ಭಗವಾನ್ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನಿಮಗೆ ಮೀನರಾಶಿಯವರಿಗೆ ಲಾಭಾಧಿಪತಿಯಾಗಿ ಮತ್ತೆ ವ್ಯಯಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕರ್ಮಕಾರಕಾದ ಶನಿ 7.5 ಒಂದು ಮೊದಲನೇ ಹಂತದಲ್ಲಿ ನೀವು ಇದ್ದೀರಾ. ಸೊ 12th ಹೌಸಿಗೆ ಬಂದಾಗ ಶನಿ ಏನ್ ಮಾಡ್ತಾರೆ, ಶನಿ ಯಾವ ಸ್ಥಾನಕ್ಕೆ ಹೋಗ್ತಾರೋ ಆ ಸ್ಥಾನದ ಒಂದು ಫೋಕಸ್ನ ಕೇಳ್ತಾರೆ. ಅಂದ್ರೆ ಈ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಆದಷ್ಟು ಖರ್ಚಿನ ಮೇಲೆ ನೀವು ಹಿಡಿತಾ ಇಡಬೇಕಾಗತ್ತೆ. ಖರ್ಚುಗಳ ಮೇಲೆ ಹಿಡಿತಾ ಇಡಲಿಲ್ಲ ಅಂದ್ರೆ ನಿಮಗೆ ದುಡ್ಡು ಜಾಸ್ತಿ ಖರ್ಚಾಗ್ತಾ ಹೋಗುತ್ತೆ. ಹಾಗೆ ಯಾರು ಈ ಧ್ಯಾನ ಆಧ್ಯಾತ್ಮದ ಬಗ್ಗೆ ಗಮನ ಇಲ್ದದವರು ಅದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತಾ ಹೋಗುತ್ತೆ. 7.5 ಒಂದು ಮೊದಲನೇ ಹಂತದಲ್ಲಿ ಇದೆ. ಹಾಗಾಗಿ ಮೇನ್ ಫೋಕಸ್ 12th ಹೌಸ್ ಖರ್ಚು ಮೇಲೇನೆ. ಈ ಕಲಿಯುಗದಲ್ಲಿ ರಾಹುವಿನ ಪ್ರಭಾವ ಜಾಸ್ತಿ ಇರೋದ್ರಿಂದ ನಿಮಗೆ ಖರ್ಚುಗಳು ಜಾಸ್ತಿ ಬರ್ತವೆ. ಹಾಗೆ ಖರ್ಚಿದ ಮೇಲೆ ಗಮನವನ್ನು ನೀವು ಕೊಡಿ. ಹಾಗೆ ಜುಲೈಯಿಂದ ಒಂದು ನವೆಂಬರ್ 15th ವರೆಗೆ ಶನಿಯು ಲಾಭಸ್ಥಾನದ ಫಲವನ್ನು ಕೊಡ್ತಾರೆ. ಯಾಕೆಂದ್ರೆ ಶನಿಯು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಲಾಭಸ್ಥಾನ ಫಲವನ್ನು ಕೊಡ್ತಾರೆ. ಆ ಸಮಯದಲ್ಲಿ ನಿಮಗೆ ಹಿರಿಯ ಸಹೋದರ ಸಹೋದರಿಯಿಂದ ಸಹಕಾರ ಸಿಗುತ್ತೆ. ಹಾಗೆ ಕೆಲವು ಸಂಘ ಸಂಸ್ಥೆಗಳಿಂದ, ಸೊಸೈಟಿಗಳಿಂದ, ಕ್ಲಬ್ಗಳಿಂದ ನಿಮಗೆ ಲಾಭ ಆಗುವ ಸಾಧ್ಯತೆ ಇರುತ್ತೆ. ನೀವು ಆ ಸಮಯದಲ್ಲಿ ಸೋಷಿಯಲಿ ತುಂಬಾ ಆಕ್ಟಿವ್ ಆಗಿದ್ರೆ ನೆಟ್ವರ್ಕ್ ಸರ್ಕಲ್ ಮುಖಾಂತರ, ಫ್ರೆಂಡ್ಸ್ಗಳ ಮುಖಾಂತರ ನಿಮಗೆ ಅತಿ ಹೆಚ್ಚಿನ ಅವಕಾಶಗಳು ಮತ್ತು ಧನಲಾಭವನ್ನು ನೀವು ಗಳಿಸ್ತೀರಾ. ಹಾಗೆ ಶನಿ ವ್ಯಯಸ್ಥಾನದಲ್ಲಿ ನವೆಂಬರ್ 15 ನಂತರ ಸಂಚಾರ ಮಾಡ್ತಾರೆ. ನಿಮ್ಮ ಪರ್ಸನಲ್ ಫ್ರೆಂಡ್ ಅಲ್ಲಿ ಇರ್ಬೋದು, ಆಫೀಸ್ ಅಲ್ಲಿ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಕೆಲವರಿಗೆ ಜಾಬ್ ಚೇಂಜಸ್ ಆಗುತ್ತೆ, ಕೆಲವರಿಗೆ ಜಾಬಿನ ರೋಲ್ ಚೇಂಜಸ್ ಆಗುತ್ತೆ. ಹಾಗೆ ಮನೆಯಲ್ಲಿ ಜವಾಬ್ದಾರಿಗಳು ಬೇರೆ ಬೇರೆ ರೀತಿ ಬರ್ತವೆ, ಹೊಸ ಹೊಸ ಜವಾಬ್ದಾರಿಗಳು ಆ್ಯಡ್ ಆಗ್ತವೆ. ಈ ಬದಲಾವಣೆಗಳಿಗೆ ಹೊಂದಿಕೊಂಡು ಹೋದ್ರೆ ನೀವು ಖಂಡಿತ ಅತಿ ಹೆಚ್ಚಿನ ಯಶಸ್ಸನ್ನ ನೀವು ಪಡಿಬಹುದು. ಹಾಗೆ ಗುರುವು ನಿಮಗೆ ಮೀನರಾಶಿಯವರಿಗೆ ಧನಸ್ಥಾನದಲ್ಲಿ ಅಪ್ ಟು ಏಪ್ರಿಲ್ವರೆಗೂ ಸಂಚಾರ ಮಾಡ್ತಾ ಇದ್ದಾರೆ. ಆರಾಮನಿದ್ರು ಗುರು ಕಾಯೋ ನನಗೆ ಮೊದಲ 4 ತಿಂಗಳು ನೀವು ಹೊಸ ಪ್ರಾಜೆಕ್ಟ್ಸ್ ಏನೇ ಇರ್ಬೋದು ಅಥವಾ ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಇದ್ದೀರಾ, ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತ ಖಂಡಿತ ಮಾಡಿ, ಶುಭವಿದೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ವೃದ್ಧಿ ಆಗುವುದು, ಒಂದು ಹೊಸ ಸದಸ್ಯರ ಆಗಮನವಾಗುವ ಸಾಧ್ಯತೆ ಜಾಸ್ತಿ ಇದೆ. ವಿವಾಹಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಾ ಮೀನರಾಶಿಯವರು ಖಂಡಿತ ಏಪ್ರಿಲ್ ಒಳಗಡೆ ಪ್ರಯತ್ನ ಮಾಡಿ, ನಿಮಗೆ ಯೋಗ್ಯ ವಯಸ್ಕರಿಗೆ ವಿವಾಹವಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಯಾರು ಗಾಯನ ಕ್ಷೇತ್ರದಲ್ಲಿದ್ದೀರಾ, ಆಹಾರ ಕ್ಷೇತ್ರದಲ್ಲಿದ್ದೀರಾ, ಉಪನ್ಯಾಸ, ಅಧ್ಯಾಪನ, ಆಭರಣ ಕ್ಷೇತ್ರ, ಈ ರೀತಿಯಾದ ಒಂದು ಕ್ಷೇತ್ರಗಳು ಯಾರಿದ್ದೀರಾ ನಿಮಗೆಲ್ಲ ಗುರುವು ಅಪ್ ಟು ಏಪ್ರಿಲ್ ವರೆಗೆ ಒಂದು ಒಳ್ಳೆಯ ರೀತಿಯ ಸಾಥ್ ಕೊಟ್ಟು ಗುರು ಬಲ ಇದ್ದು ನೀವು ಅತಿ ಹೆಚ್ಚಿನ ಲಾಭಗಳನ್ನ ನೀವು ಗಳಿಸ್ಕೊಳ್ಬಹುದು. ನಂತರ ಏಪ್ರಿಲ್ ನಂತರ ಅಂದ್ರೆ ಮೇ ಹಿಂದ ಗುರುವು 3ಯ ಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಲಗ್ನಾಧಿಪತಿ 3ಯ ಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಗುರುವು ಹೇಗೆ ಅಂತ ಹೇಳಿದ್ರೆ ಯಾವ ಭಾವಕ್ಕೆ ಹೋಗ್ತಾರೋ ಭಾವನ ವೃದ್ಧಿ ಮಾಡ್ತಾರೆ, ಎಕ್ಸ್ಪೆನ್ಷನ್ ಪ್ಲಾನೆಟ್. ಸೊ ಹಾಗಾಗಿ ಗುರುವು 3ಯ ಭಾವಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ತುಂಬಾ ಒಂದು ಡೆವಲಪ್ಮೆಂಟ್ ಅನ್ನೋದು ಕಾಣುತ್ತೆ. ಹಾಗೆ ಯಾರು ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ, ನೆಟ್ವರ್ಕಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ, ಸೋಷಿಯಲ್ ಮೀಡಿಯಾ ಫೀಲ್ಡ್ ಇದ್ದೀರಾ, ಪ್ರಿಂಟ್ ಮೀಡಿಯಾದಲ್ಲಿ ಇದ್ದೀರಾ, ಸ್ಪೋರ್ಟ್ಸ್ಮೆನ್ಸ್ ಯಾರಿದ್ದೀರಾ, ಸೋಷಿಯಲ್ ಮೀಡಿಯಾ ಈ ತರ ಯಾರಿದ್ದೀರಾ, ಈ ವೃತ್ತಿಗಳಲ್ಲಿ ಯಾರಿದ್ದೀರಾ, ಖಂಡಿತ ಗುರುವು ನಿಮಗೆ ಸಹಾಯ ಮಾಡ್ತಾರೆ. ಹಾಗೆ ಗುರುವಿನ ಒಂದು ದೃಷ್ಟಿ ಗುರುವಿನ ಒಂದು ಸ್ಥಾನ ನಿಮಗೆ ವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಅವರಿಗೆಲ್ಲ ಹೆಚ್ಚಿನ ಒಂದು ಕಾರ್ಯ ಕ್ಷಮತೆಯನ್ನು ಮಾಡಲು ಗುರು ಸಾಥ್ ಕೊಡ್ತಾರೆ. ಅತಿ ಹೆಚ್ಚಿನ ಧನಲಾಭವನ್ನು ನೀವು ಈ ಕ್ಷೇತ್ರಗಳಲ್ಲಿ ಗಳಿಸಬಹುದು. ಹಾಗೆ ಕಿರಿಯ ಸಹೋದರ ಸಹೋದರರಿಂದ ನಿಮಗೆ ಸಹಕಾರ ಸಿಗುತ್ತೆ. ಒಂದು ಗುರುವಿನ ದೃಷ್ಟಿ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಗುರುವಿನ ದೃಷ್ಟಿ ಹೇಗೆ ಅಂದ್ರೆ, ಒಂದು ದೀಪ ಒಂದು ವಾತಾವರಣದಲ್ಲಿ ತನ್ನ ಸುತ್ತಮುತ್ತಲ ವಾತಾವರಣ ಹೇಗೆ ಪ್ರಜ್ವಲಿಸುತ್ತೋ ಹಾಗೆ ಗುರುವಿನ ದೃಷ್ಟಿಸುವ ಮನೆಗಳನ್ನ ವೃದ್ಧಿ ಮಾಡ್ತಾರೆ, ಆ ಭಾವವನ್ನ ವೃದ್ಧಿಸ್ತಾರೆ. ಗುರುವು ಮೇಯಿಂದ 3ಯ ಭಾವದಿಂದ ತಮ್ಮ ಪಂಚಮ ದೃಷ್ಟಿಯನ್ನು ಉತ್ತಮ ಭಾವದ ಮೇಲೆ ಬೀರ್ತಾ ಇದ್ದಾರೆ. ಸೊ ಯಾರು ಯೋಗ್ಯ ವಯಸ್ಕರು ಮೀನರಾಶಿಯವರಿದ್ದೀರಾ, ಮೇ ನಂತರ ಪ್ರಯತ್ನ ಮಾಡಿ, ನಿಮಗೆ ಖಂಡಿತ ಒಂದು ಗುರುವಿನ ಆಶೀರ್ವಾದದಿಂದ ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಒಂದು ಕುಟುಂಬದಲ್ಲಿ ಪತಿ ಪತ್ನಿಯರ ಮಧ್ಯೆ ಇದ್ದಂಥ ಒಂದು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಮೇ ನಂತರ
ಸರಿ ಹೋಗ್ತವೆ. ಯಾಕೆಂದ್ರೆ ಸಾಡೆ ಸಾತಿ ಸಮಯದಲ್ಲಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು, ಒಂದು ಒತ್ತಡ ಇರೋದ್ರಿಂದ ಜಾಸ್ತಿ ಇರುತ್ತೆ. ಆ ಗುರುವಿನ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳೋದ್ರಿಂದ ನಿಮಗೆ ಮೇ ನಂತರ ಒಂದು ದಂಪತಿಗಳಲ್ಲಿ ಸಾಮರಸ್ಯ ಮತ್ತು ಹೊಂದಾಣಿಕೆ ಅನ್ನೋದು ಬರುತ್ತೆ. ಹಾಗೆ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅವ್ರಿಗೂ ಸಮೇತ ಏನಾಗುತ್ತೆ ಅಂದ್ರೆ ಗುರುವು ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾರೆ. ಹಾಗೆ ಗುರುವಿನ ಸಪ್ತಮ ದೃಷ್ಟಿ ನವಮ ಭಾವದ ಮೇಲೆ ಬೀಳ್ತಾ ಇದೆ. ನಿಮಗೆ ಮೇ ನಂತರ ವರ್ಷ ಪೂರ್ತಿ ದೈವ ಬಲ, ಅದೃಷ್ಟ, ಲಕ್ ಅನ್ನೋದು ನಿಮಗೆ ಸಾಥ್ ಕೊಡುತ್ತೆ. ಹಾಗೆ ತಂದೆಯಿಂದ ಸಹಕಾರ ಸಿಗುತ್ತೆ. ಹಾಗೆ ಯಾರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂತ ಇದ್ದೀರಾ, ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಇದ್ದೀರಾ, ಇವರಿಗೆ ಒಂದು ಒಳ್ಳೆಯ ಸಮಯ. ಗುರುವು ಜ್ಞಾನಕಾರಕ ಆಗಿರೋದ್ರಿಂದ ಹೈಯರ್ ಎಜುಕೇಶನ್ನ ಗುರುವು ಕೊಡ್ತಾರೆ. ಹಾಗಾಗಿ ಯಾರು ಹೈಯರ್ ಎಜುಕೇಶನ್ ಮಾಡಬೇಕು, MS, MPhil, PhD ಈ ಥರದವ್ರಿಗೆ ಖಂಡಿತ ಮೇ ನಂತರ ಪ್ರಯತ್ನ ಮಾಡಿ, ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಹಾಗೆ ನಮ್ಮ ಧರ್ಮ ಸಂಪ್ರದಾಯದ ಬಗ್ಗೆ ಹೆಚ್ಚಿನ ಒಲವನ್ನು ನೀವು ಈ ವರ್ಷ ಗಳಿಸ್ಕೋತೀರಾ. ಹಾಗೆ ದೇವತಾ ಉಪಾಸನೆ ಮತ್ತೆ ತೀರ್ಥಕ್ಷೇತ್ರಗಳ ಯಾತ್ರೆ, ದೇವತಾ ಕ್ಷೇತ್ರಗಳ ಯಾತ್ರೆಯನ್ನು ಮಾಡುವ ಯೋಗ ಈ ವರ್ಷ ನಿಮಗೆ ಇದೆ. ಗುರುವಿನ ನವಮ ದೃಷ್ಟಿ ಲಾಭಸ್ಥಾನ ಮೇಲೆ ಬೀಳ್ತಾ ಇದೆ. ಹಿರಿಯ ಸಹೋದರ ಸಹೋದರರಿಂದ ನಿಮಗೆ ಲಾಭ ಬರುತ್ತೆ. ಆಗ್ಲೇ ಹೇಳ್ದಂಗೆ ನಿಮಗೆ ಒಂದು ಸೋಷಿಯಲ್ ಸರ್ಕಲ್ ಇರ್ಬೋದು, ನೆಟ್ವರ್ಕ್ ಸರ್ಕಲ್ಲು, ಫ್ರೆಂಡ್ಸು, ಸಂಘ ಸಂಸ್ಥೆಗಳು, ಈ ಥರದಲ್ಲಿ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ನೀವು ಲಾಭವನ್ನು ಗಳಿಸ್ಕೊಳ್ಬಹುದು. ಅದರಿಂದ ನಿಮಗೆ ಲಾಭನೇ ಇದೆ. ಹಾಗೆ ರಾಹು ಮೀನರಾಶಿಯವರಿಗೆ ತಮ್ಮ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಲಗ್ನ ಭಾವದಲ್ಲಿ ರಾಹು ಬಂದಾಗ ಯಾವ ರೀತಿ ಒಂದು ಭಾವ ಇರುತ್ತೆ ಅಂತ ಹೇಳಿದ್ರೆ, ಒಂದು ವಿಶೇಷವಾದ ಒಂದು ಎನರ್ಜಿ ನಿಮಗೆ ಬಂದಂಗಾಗುತ್ತೆ. ರಾಹುವಿನ ಪ್ರಭಾವ ಕಲಿಯುಗದಲ್ಲಿ ಜಾಸ್ತಿ ಇರುತ್ತೆ. ರಾಹುವಿನ ಬಾಹುಬಲಕಾರಕ ಅಂತ ಹೇಳ್ತೀವಿ. ರಾಹು ಪ್ರಚೋದನೆ ಮಾಡುವಂಥ ಗ್ರಹ. ಹಾಗಾಗಿ ನಿಮಗೆ ಕೆಲವೊಂದು ಆಸೆಗಳು ಜಾಸ್ತಿ ಹುಟ್ತಾ ಹೋಗುತ್ತೆ. ನಾನು ಹೈ ಲೆವೆಲ್ಗೆ ಹೋಗ್ಬೇಕು, ನಾನು ಅದನ್ನು ದುಡಿಬೇಕು, ಇದನ್ನು ಮಾಡಬೇಕು, ಮನೆ, ಕಾರು, ಬಂಗ್ಲೆ, ಈ ಥರ ಒಂದು ವಾಸ್ತವಕ್ಕೆ ಹತ್ರವಿಲ್ಲದಂಥ ಒಂದು ಕಲ್ಪನೆಗಳು, ಭ್ರಮೆಗಳನ್ನ ಜಾಸ್ತಿ ರಾಹು ಮೂಡಿಸ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆದಷ್ಟು ವಾಸ್ತವಕ್ಕೆ ಹತ್ರ ಇರುವಂಥ ಯೋಜನೆಗಳನ್ನ ಹಾಕ್ಕೊಂಡು ನೀವು ಮುಂದುವರಿರಿ. ನಿಮ್ಮ ಕನಸು ನೆನಸಾಗುತ್ತೆ. ಹಾಗೆ ಇನ್ನೊಂದು, ರಾಹು ಲಗ್ನಲ್ಲಿದ್ದಾಗ ಕೆಲವರಿಗೆ ಈ ಸ್ಕಿನ್ ಅಲರ್ಜೀಸ್ ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಹಾಗೆ ರಾಹು ಈ ರಾಜಕೀಯದವರಿಗೆ, ಹಾಗೆ ಮೀಡಿಯಾದವರಿಗೆ ಈ ಕಲಿಯುಗದಲ್ಲಿ ಜಾಸ್ತಿ ಪ್ರಭಾವ ಇರುತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ಆದಷ್ಟು ಕೇರ್ಫುಲ್ ಆಗಿ ನೀವು ಮಾತಾಡಬೇಕಾಗತ್ತೆ. ಕೇತುವು ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದೆ. ರಾಹು ಕೇತುಗಳು ಅಪೋಸಿಟ್ ಆಕ್ಸಿಸ್ ಅಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಸಪ್ತಮ ಭಾವ ಬುಧನ ಮನೆಯಾಗಿರೋದ್ರಿಂದ, ಮಿತ್ರನ ಮನೆಯಾಗಿದ್ದ ಕೇತು ಅಲ್ಲಿ ಒಳ್ಳೆ ಫಲಗಳನ್ನ ಕೊಡ್ತಾರೆ. ಆದ್ರೆ ಕೇತು ಏನಂದ್ರೆ ನಾನ್ ಎಕ್ಸ್ಪ್ರೆಸಿವ್ ಪ್ಲಾನೆಟ್, ಅಂದ್ರೆ ಎಕ್ಸ್ಪ್ರೆಷನ್ ಮಾಡಲ್ಲ. ರಾಹು ಅಟ್ಯಾಚ್ಮೆಂಟ್ ಪ್ಲಾನೆಟ್, ಎಕ್ಸ್ಪ್ರೆಷನ್ ಮಾಡ್ತಾರೆ. ಒಂದು ಪ್ರಾಬ್ಲಮ್ನ 4-5 ರೀತಿ ಸಾಲ್ವ್ ಮಾಡುವಂಥ ಕೆಪಾಸಿಟಿಯನ್ನ ರಾಹು ನಿಮಗೆ ಕೊಡ್ತಾರೆ. ಆ ಒಂದು ಭಾವ ನಿಮ್ಗೆ ಆಲ್ರೆಡಿ ಇರುತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಇರ್ಬೋದು, ಪರ್ಸನಲ್ ಫ್ರೆಂಡ್ ಲೈಫಲ್ಲಿ ಇರ್ಬೋದು. ಮೀನರಾಶಿಯವರು ಗುರುವಿನ ರಾಶಿ ಆಗಿರೋದ್ರಿಂದ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನಿಮ್ಮ ಹತ್ರ 4-5 ಯೋಚನೆಗಳು, 4-5 ಉಪಾಯಗಳನ್ನ ನೀವು ಮಾಡ್ಕೊಂಡಿರ್ತೀರ. ಆ ರೀತಿ ರಾಹು ಇವರು ಸಪೋರ್ಟ್ ಮಾಡ್ತಾರೆ. ಕೇತು ಸಪ್ತಮದಲ್ಲಿ ಇದ್ದಾಗ, ಈ ಸಪ್ತಮ ಭಾವವನ್ನು ಕಳತ್ರ ಭಾವ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹೌಸ್ ಅಂತ ಕರಿತೀವಲ್ವಾ, ದಂಪತಿಗಳ ಮಧ್ಯೆ ಏನಾಗುತ್ತೆ ಅಂದ್ರೆ ಕೇತುವು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಪ್ರೀತಿನೂ ಎಕ್ಸ್ಪ್ರೆಸ್ ಮಾಡಲ್ಲ, ಕೋಪನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಮೌನವಾಗಿರ್ತಾರೆ. ಅದು ಏನಾಗುತ್ತೆ, ದಂಪತಿಗಳ ಮಧ್ಯೆ ಮನಸ್ತಾಪಕ್ಕೆ, ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗುತ್ತೆ. ಇದೊಂದು ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಇದರಲ್ಲಿ ಜಾಸ್ತಿ ನೀವು ಗಮನ ಕೊಡೋದಿಲ್ಲ. ಹಾಗಾಗಿ ಪಾರ್ಟ್ನರ್ಶಿಪ್ ಏನಾಗುತ್ತೆ, ನೀವು ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅಥವಾ ಬೇರ್ಪಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಕೇತು ಯಾವ ಮನೆಗೆ ಹೋಗ್ತಾರೆ ಆ ಮನೆ ಮುಕ್ತಿ ಅನ್ನು ಕೊಡ್ತಾರೆ. ಹಾಗಾಗಿ ನೀವು ಆದಷ್ಟು ಜಾಸ್ತಿ ಮನೆಯ ಬಗ್ಗೆ, ಪತ್ನಿಯ ಬಗ್ಗೆ, ಕುಟುಂಬದ ಬಗ್ಗೆ ಜಾಸ್ತಿ ಗಮನವನ್ನು ನೀವು ಮಕ್ಕಳ ಬಗ್ಗೆ ಕೊಡಬೇಕಾಗುತ್ತೆ. ಅದು ಕೊಟ್ಟರೆ ಕೇತುವಿನ ನೆಗೆಟಿವ್ ಪ್ರಾಬ್ಲಮ್ಸ್ ಏನು ಇರೋದಿಲ್ಲ. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ಮೀನರಾಶಿಯವರಿಗೆ ಗುರು ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕುಟುಂಬ ಮತ್ತೆ ಸಹಜ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ 4 ತಿಂಗಳು ಗುರುಬಲ ಇರುತ್ತೆ. ನಂತರ ತೃತೀಯದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರ ಮಾಡೋದ್ರಿಂದ ನಿಮಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಪರಾಕ್ರಮ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಯಾವ ವ್ಯಕ್ತಿ ಆತ್ಮವಿಶ್ವಾಸದಿಂದ ಇರ್ತಾನೋ ಅವನಿಗೆ ಜಯ ಖಂಡಿತ ಇರುತ್ತೆ. ಆ ರೀತಿಯಾಗಿ ಮೀನರಾಶಿಯವರು ಈ ವರ್ಷ ಖಂಡಿತ ಏನಂದ್ರೆ ಸಾಡೆ ಸಾತಿ ಇರೋದ್ರಿಂದ ಆದಷ್ಟು ಸೋಂಬೇರಿತನವನ್ನು ಬಿಡಬೇಕು. ಡಿಸಿಪ್ಲೈನ್, ಹಾರ್ಡ್ ವರ್ಕ್ನ ಶನಿ ಕೇಳ್ತಾರೆ. ಯಾರು ಹಾರ್ಡ್ ವರ್ಕ್, ಡಿಸಿಪ್ಲೈನ್ ಸಾಡೆ ಸಾತಿಯಲ್ಲಿ ಮಾಡ್ತಾರೋ, ಕ್ರಮಬದ್ಧವಾಗಿರ್ತಾರೋ,
ಫೈನಾನ್ಷಿಯಲ್ ಇರ್ಬೋದು, ಪರ್ಸನಲ್ ಫ್ರೆಂಡ್ ಇರ್ಬೋದು, ಕರಾರಕವಾಗಿ ಪ್ಲಾನ್ ಆಗಿ ನ್ಯಾಯ ನೀತಿವಾಗಿ ಯಾರು ಇರ್ತಾರೋ ಖಂಡಿತ ಅವ್ರಿಗೆ ಸಾಡೆ ಸಾತಿ ಬಾರಿಸೋದಿಲ್ಲ, ಕಾಡೋದಿಲ್ಲ. ಅವ್ರು ಖಂಡಿತ ಜೀವನದಲ್ಲಿ ಚೆನ್ನಾಗಿದ್ದಾರೆ. ನಾನು ಎಷ್ಟೋ ಜನ ನೋಡ್ತಾ ಇದ್ದೀನಿ, ಮಕರ ರಾಶಿಯವರು ಸಾಡೆ ಸಾತಿಲಿ ತುಂಬಾ ಜನ ಲಾಸ್ ಆಗಿದ್ದಾರೆ, ತುಂಬಾ ಪ್ರಾಬ್ಲಮ್ ಆಗ್ತದೆ. ಬಟ್ ತುಂಬಾ ಜನ ಚೆನ್ನಾಗಿರೋರು ಇದ್ದಾರೆ, ತಮ್ಮ ಲೈಫ್ನ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗು ಇದ್ದಾರೆ. ಮೀನ ರಾಶಿಯವರು ಇರ್ಬೋದು, ಧನಸ ರಾಶಿಗೆ ತುಂಬಾ ವರ್ಷಗಳನ್ನ ಸಾಡೆ ಸಾತಿ ಬಗ್ಗೆ ನಾವು ನೋಡ್ತಾ ಇರೋದ್ರಿಂದ ನೀವೊಂದು ಈ ರೀತಿಯಾದ ಡಿಸಿಪ್ಲೈನ್ ಲೈಫ್ನ ನೀವು ಲೀಡ್ ಮಾಡೋದ್ರಿಂದ ನಿಮಗೆ ಸಾಡೆ ಸಾತಿ ಎಫೆಕ್ಟ್ ಇರೋದಿಲ್ಲ. ಗುರುವಿನ ರಾಶಿ ಇರೋದ್ರಿಂದ ನಿಮಗೆ ವಿದ್ಯೆ ಜ್ಞಾನ ಅನ್ನೋದು ಇರುತ್ತೆ. ಆ ಒಂದು ವಿವೇಕವನ್ನು ಬಳಸಿ ನೀವು ಮುಂದಿನ ಜೀವನವನ್ನು ನೀವು ನಡೆಸ್ಕೊಳ್ತಾ ಹೋದ್ರೆ, ಬದಲಾವಣೆ ಮಾಡ್ತಾ ಹೋದ್ರೆ ನೀವು ಜೀವನದಲ್ಲಿ ಒಂದು ಎತ್ತರ ಸ್ಥಾನವನ್ನು ಏರ್ತೀರ. ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೀನ ರಾಶಿಯವರಿಗೆ. ಹಾಗೆ ಮೀನ ರಾಶಿಯವರು ರಾಹುಕೇತುಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ದುರ್ಗಾ ಸಪ್ತಶತಿ ಪಾರಾಯಣ ತುಂಬಾ ಉತ್ತಮ, ಆದರೆ ಅದು ತುಂಬಾ ದೊಡ್ಡದಾಗಿರೋದ್ರಿಂದ ನೀವು ಒಂದು ಅಮ್ಮನವರ ಬೀಜ ಮಂತ್ರ ಇದೆ, ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿದಿನ 108 ಬಾರಿ ಹೇಳ್ಕೊಳ್ಳಿ. ನಿಮಗೆ ಖಂಡಿತ ರಾಹುಕೇತುಗಳ ಒಂದು ಪ್ರತಿಕೂಲ ಪ್ರಭಾವಗಳು ಕಡಿಮೆ ಆಗಿ ಶುಭ ಫಲಗಳನ್ನ ನೀವು ಪಡೀತೀರ. ಹಾಗೆ ಸಾಡೆ ಸಾತಿ ಇರೋದ್ರಿಂದ ಪ್ರತಿನಿತ್ಯ ಹನುಮಾನ್ ಚಾಲೀಸ್ನ ಪಡಿಸೋದನ್ನ ಮಿಸ್ ಮಾಡಬೇಡಿ. ಪ್ರತಿನಿತ್ಯ ಪಡಿಸಿ. ಸಾಧ್ಯವಾದ್ರೆ ಕೋತಿಗಳಿಗೆ ಆಹಾರ ನೀಡಿ. ಈಗ ಸಿಟಿಯಲ್ಲಿ ತುಂಬಾ ಸಿಗೋದು ಕಷ್ಟ, ಬಟ್ ಸಿಗುತ್ತೆ ಅಂದ್ರೆ ನೀಡಿದ್ರೆ ತುಂಬಾ ಉತ್ತಮ. ಯಾಕೆಂದ್ರೆ ಕೋತಿಗಳ ಆಹಾರ ನೀಡೋದ್ರಿಂದ ಆಂಜನೇಯ ಸ್ಟ್ರಾಂಗ್ ಆಗ್ತಾರೆ. ಅಸಾಧ್ಯವಾದದನ್ನ ಸಾಧ್ಯ ಮಾಡುವಂತ ಶಕ್ತಿ ಇರುವಂತ ದೇವತೆ ಅಂದ್ರೆ ಆಂಜನೇಯ. ಸೊ ಹಾಗಾಗಿ ನೀವು ಆಂಜನೇಯನ ಆರಾಧನೆ ಮಾಡಿದಷ್ಟು ಶನಿದೇವ ಅವರು ಕಾಟ ಕೊಡೋದಿಲ್ಲ. ಸೊ ಇದನ್ನು ಮಾಡಿ. ಹಾಗೆ ಗುರುವಿಗೆ ನೀವು ಗುರುಚರಿತ್ರೆ ಪಾರಾಯಣ ಮಾಡೋದು, ಶಿರ್ಡಿ ಸಾಯಿಬಾಬಾರ ದರ್ಶನ ಮಾಡೋದು, ಹಾಗೆ ಮಂತ್ರಾಲಯ ದರ್ಶನ ಮಾಡೋದ್ರಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬಹುದು. ಐ ವಿಶ್ ಯು ಆಲ್ ದ ಬೆಸ್ಟ್ ಮೀನ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.